ಇನ್ನು ಇತ್ತ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಇದೀಗ ಆರಂಭ ಆಗಿದೆ. ಪವಿತ್ರ ಗೌಡ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಇದಾಗಲೇ ಆರಂಭ ಆಗಿದೆ. ಜಾಮೀನಿನ ಅರ್ಜಿ ವಿಚಾರಣೆ ಆರಂಭಗೊಂಡಿದೆ. ವಾದ ಪ್ರತಿವಾದಗಳನ್ನ ಮುಂದಿಡ್ತಾರೆ. ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರದು ಅಂತ ಎಸ್ಐಟಿ ಪರ ವಕೀಲರು, ಜಾಮೀನನ್ನ ಮಂಜೂರು ಮಾಡಿ ಅಂತ ಪವಿತ್ರ ಗೌಡ ಪರ ವಕೀಲರು ಅದಕ್ಕೆ ಬೇಕಿರುವಂತ ವಾದವನ್ನ ಮುಂದಿಡ್ತಾ ಇದ್ದಾರೆ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಈ ಹಿಂದೆ ಆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು. ಇವತ್ತು ಮತ್ತೆ ವಿಚಾರಣೆ ನಡೀತಾ ಇದೆ. ಎಸ್ಐಟಿ ಪರ ವಕೀಲರ ವಾದ ಇರೋದು, ಪವಿತ್ರ ಗೌಡ ಅವ್ರಿಗೇನಾದ್ರೂ ಜಾಮೀನನ್ನ ಕೊಟ್ರೆ ಸಾಕ್ಷ್ಯ ನಾಶದ ಪ್ರಯತ್ನಗಳು ನಡೆಯುತ್ತೆ. ಯಾಕಂತ ಹೇಳಿದ್ರೆ ಇದೇ ಕೊಲೆ ಆರೋಪದಲ್ಲಿ ಪವಿತ್ರ ಗೌಡ A1 ಆರೋಪ. A1 ನಲ್ಲಿರುವಂತ ಪವಿತ್ರ ಗೌಡ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರದು ಅನ್ನೋದು ಎಸ್ಐಟಿ ಪರ ವಕೀಲರ ವಾದ. ಸಾಕ್ಷ್ಯ ನಾಶದ ಪ್ರಯತ್ನ ಆಗಬಹುದು. ಪ್ರಭಾವಿಗಳಿವರು. ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ಸಲ್ಲಿಸಿದ ಎಸ್ಐಟಿ. ಕೇಸ್ ಡೈರಿ ತನಿಖಾಧಿಕಾರಿಯ ವರದಿ ಸಲ್ಲಿಕೆ ಆಗ್ತಾ ಇದೆ. ಮುಚ್ಚಿದ ಡೈರಿಯಲ್ಲಿ ಕೊಡ್ತಾ ಇದ್ದಾರೆ, ಮುಚ್ಚಿದ ಕವರ್ನಲ್ಲಿ. ಫೆಬ್ರವರಿ 2024ರಲ್ಲಿ ಪವಿತ್ರ ಅಕೌಂಟ್ಗೆ ಅಶ್ಲೀಲ ಮೆಸೇಜ್ ಬರುತ್ತೆ. 1 ತಿಂಗಳು ಸುಮ್ಮನಿದ್ದು ಬಳಿಕ ಪವನ್ ನಂಬರ್ ಅನ್ನ ನೀಡ್ತಾರೆ ಪವಿತ್ರ. ಈ ರೀತಿಯಾಗಿ ಕೆಲವೊಂದಷ್ಟು ವರದಿಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಿದ್ದಾರೆ. ಏನೇನ್ ನಡೆಯಿತು ಅಂತ ಆ ದಿನದಿಂದ ಇವತ್ತಿನವರೆಗೂ ಕೂಡ ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ಸಲ್ಲಿಸ್ತಾರೆ. ಕೇಸ್ ಯಾವ ರೀತಿಯಾಗಿ ಸಾಗಿ ಬಂತು, ಪವಿತ್ರ ಪಾತ್ರ ಏನು, A1 ಆರೋಪಿ ಸ್ಥಾನದಲ್ಲಿರುವಂತಹ ಪವಿತ್ರ. ಫೆಬ್ರವರಿ 2024ರಲ್ಲಿ ಪವಿತ್ರ ಗೌಡಗೆ ಒಂದು ಮೆಸೇಜ್ ಬರುತ್ತೆ, ಅಶ್ಲೀಲ ಮೆಸೇಜ್ಗಳು. ಕೆಲ ತಿಂಗಳು ಸುಮ್ಮನಿರ್ತಾರೆ. ಆನಂತರ ಪವನ್ ಅವ್ರ ಮನೇಲೇನೋ ಕೆಲಸ ಮಾಡ್ಕೊಂಡಿರ್ತಾನೆ, ಆ ಹುಡುಗನ ಹತ್ರ ಹೇಳ್ಕೊಳ್ತಾರೆ. ಆ ನಂತರ ಇದು ಮುಂದುವರಿಯುತ್ತೆ. ಪವನ್ ಮೊಬೈಲ್ ನಲ್ಲಿ ರೇಣುಕಾ ಸ್ವಾಮಿ ಜೊತೆ ಮಾತುಕತೆ ಕೂಡ ನಡೆಯುತ್ತೆ. ಇವೆಲ್ಲವೂ ಕೂಡ ಪವಿತ್ರ ಪಾತ್ರ ಏನು ಅನ್ನೋದನ್ನ ಕೋರ್ಟ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು, ವಾದವನ್ನ ಮುಂದಿಡ್ತಾ ಇದ್ದಾರೆ. ಪವಿತ್ರ ಪಾತ್ರ ಏನು, ಅದಕ್ಕೆ ಬೇಕಿರುವಂತ ಸಾಕ್ಷ್ಯಗಳು ಇದಾಗಲೇ ಕಲೆಕ್ಟ್ ಮಾಡಿದ್ದಾರೆ. FSLಗೆ ಕಳಿಸಿಯೂ ಆಗಿದೆ. FSL ನಿಂದ ಬಂದಿರುವಂತಹ ರಿಪೋರ್ಟ್ ಪೊಲೀಸರ ಕೈ ಸೇರಿಯೂ ಆಗಿದೆ. ಅದರಲ್ಲಿ ಎಲ್ಲಾ ಸತ್ಯಗಳು ಕೂಡ ಬಯಲಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ದಾವೆ. CCTV ಫುಟೇಜ್ ಇಂದ ಹಿಡಿದು ಲೊಕೇಶನ್ ಟ್ರೇಸ್ ಆಗಿರೋದು ಎಲ್ಲವೂ ಕೂಡ ಇದೆ. ಇಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನುವಂಥದ್ದು, ಈ ರೇಣುಕಾ ಸ್ವಾಮಿಗೆ ಏನೇನ್ ಮೆಸೇಜ್ ಅನ್ನು ಮಾಡಿದ್ದಾರೆ ಅಂತ, ಯಾರ ಮೊಬೈಲ್ ನಿಂದ ರೇಣುಕಾ ಸ್ವಾಮಿಗೆ ಮೆಸೇಜ್ ಹೋಗಿದೆ, ಜೊತೆಗೆ ಮೊದಲನೇದಾಗಿ ರೇಣುಕಾ ಸ್ವಾಮಿಯಿಂದ ಪವಿತ್ರಾಗಿ ಬಂದಿರುವಂತಹ ಅಶ್ಲೀಲ ಮೆಸೇಜ್ ಇದೆಯಲ್ಲ, ಅದನ್ನೂ ಕೂಡ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ನೋಡಿ, ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಪವಿತ್ರಾಗೆ ಮೆಸೇಜ್ ಅನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ ಮುಂದೆ ಇಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ದಾಖಲೆಗಳು ಸಿಕ್ಕಿದೆಯೋ ಅವುಗಳನ್ನ ಕೋರ್ಟ್ಗೆ ಒಪ್ಪಿಸಲಾಗ್ತಾ ಇದೆ. ಜೊತೆಗೆ ವಾದವನ್ನ ಮುಂದಿಡ್ತಾ ಇದ್ದಾರೆ. ಇದೀಗ ವಿಚಾರಣೆ ನಡೀತಾ ಇದೆ. ಜಾಮೀನು ಅರ್ಜಿಯ ಭವಿಷ್ಯ ಏನು ಅನ್ನೋದು ಇನ್ನೇನು ಕೆಲ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಈ ಹಿಂದೆ ಕೂಡ ನಡೆದಿತ್ತು, ಆದರೆ ಮಂಜೂರಾಗಿರಲಿಲ್ಲ. ವಿಚಾರಣೆಯನ್ನೇ ಮುಂದೂಡಿಕೆ ಮಾಡಿದ್ರು. ಇದೀಗ ಇವತ್ತು ಮತ್ತೆ ಅದೇ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ಸಲ್ಲಿಸಿದ್ದಾರೆ SPP. ರೇಣುಕಾ ಸ್ವಾಮಿ ಅದು ಯಾವ ರೀತಿಯಾಗಿ ಮೆಸೇಜ್ ಮಾಡಿದ್ರು, ಆ ಒಂದು ಮೆಸೇಜೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗಿರೋದು. ಅವತ್ತು ಮಾಡಿರುವಂತ ಅಶ್ಲೀಲ ಮೆಸೇಜ್ನ ಚಾಟ್ ಹಿಸ್ಟ್ರಿ, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಅವತ್ತಿನಿಂದ ಆಗಿರುವಂತ ಡೆವಲಪ್ಮೆಂಟ್ಗಳು ಗೊತ್ತೇ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ್, ಇದೀಗ ಒಂದು ಸಲ ಈ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಯಿತು, ಇವತ್ತು ಅರ್ಜಿಯ ವಿಚಾರಣೆ ಆಗ್ತಾ ಇದೆ. ಮುಚ್ಚಿದ ಲಕೋಟೆಯಲ್ಲಿ ದಾಖಲೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಏನೇನಿದೆ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಚೈತಾ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ಇವತ್ತು ಸೆಷನ್ ಕೋರ್ಟ್ನಲ್ಲಿ ಬಂದಿರುವಂಥದ್ದು. ಅಂದರೆ ಇದಕ್ಕಿಂತ ಮುಂಚೆನೇ ವಿಚಾರಣೆ ಬಂದಿತ್ತು. ಈ ವೇಳೆ ಆಕ್ಷೇಪಣೆಯನ್ನು ಸಹ SPP ಸಲ್ಲಿಸಿದ್ರು. ಆದರೆ ಈ ಒಂದು ಆಕ್ಷೇಪಣೆಗೆ ಕೇಸ್ ಡೈರಿಯನ್ನು ನೋಡಿ ಅದರಲ್ಲಿ ಪವಿತ್ರ ಗೌಡ ಅವರ ಕೇಸ್ ತನಿಖೆ ಏನಿದೆ ಇದೆಲ್ಲವೂ ಸಹ ಮುಗಿದಿದೆ. ಹೀಗಾಗಿ ತಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ನೀಡಬೇಕು ಅಂತ ಹೇಳಿ ಪವಿತ್ರ ಗೌಡ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದ್ರು. ಈ ಒಂದು ಪ್ರಕರಣ, ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ ಮುಂದೂಡಿದ್ರು. ಇವತ್ತು
ತನಿಖಾಧಿಕಾರಿಗಳು ಮುಚ್ಚಿದ ಲಕೋಟೆಯಲ್ಲಿ ಈ ಒಂದು ತನಿಖಾ ವರದಿ ಏನಿದೆ ಅದನ್ನ ಸಲ್ಲಿಸಿರುವಂಥದ್ದು. ಈ ಒಂದು ವರದಿಯಲ್ಲಿ ತನಿಖೆಯ ಭಾಗವಾಗಿ ನಡೆದಂತಹ ಏನೇನು ಅಂಶಗಳಿದೆ ಆ ಎಲ್ಲ ಅಂಶಗಳನ್ನು ಸಹ ಅಂದ್ರೆ ಪವಿತ್ರ ಗೌಡ ಅವರಿಗೆ ಪ್ರಾರಂಭದಲ್ಲಿ ಈ ಮೆಸೇಜ್ ಮಾಡ್ತಾ ಇದ್ದಂತ ಏನು ಹೇಳ್ತಾ ಇದ್ದಾರೆ ರೇಣುಕಾಸ್ವಾಮಿ, ಅಲ್ಲಿಂದ ಮತ್ತು ಕೊನೆ ಪವಿತ್ರ ಗೌಡ ಅವರು ಈ ಒಂದು ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದು ಇಲ್ಲಿಗೆ ಅವ್ರ ಗ್ಯಾಂಗು ಅಲ್ಲಿ ಅವ್ರಿಗೆ ಹಲ್ಲೆ ಮಾಡಿದ್ದಾಗಿರ್ಬೋದು, ಮತ್ತೆ ಓವರಲ್ ಆಗಿ ಪವಿತ್ರ ಗೌಡ ಅವರ ಈ ಒಂದು ಕೊಲೆ ಪ್ರಕರಣದಲ್ಲಿ ಏನು ಪಾತ್ರ ಇರೋದನ್ನ ಸಂಪೂರ್ಣವಾಗಿ ಆ ಒಂದು ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನು ಈಗ ಪೊಲೀಸರು ಮತ್ತು ತನಿಖಾಧಿಕಾರಿಗಳ ಪರವಾಗಿ SPP ಪ್ರಸನ್ನ ಕುಮಾರ್ ಅವರು ಜಡ್ಜ್ ಮುಂದೆ ಇಟ್ಟಿರುವಂಥದ್ದು. ಸದ್ಯ ಈಗ ಪವಿತ್ರ ಗೌಡ ಪರ ವಕೀಲರು ಮತ್ತು SPP ವಕೀಲರು ಸಹ ವಾದವನ್ನು ಮಂಡನೆ ಮಾಡ್ತಾ ಇದ್ದು ಜಾಮೀನು ಅರ್ಜಿಯ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚೈತ್ರ, ಓಕೆ, ಇಲ್ಲಿಗ ಪ್ರಭಾವಿಗಳಾಗಿರೋದ್ರಿಂದ ಯಾವುದೇ ಕಾರಣಕ್ಕಾದ್ರೂ ಜಾಮೀನು ಅರ್ಜಿ ಮಂಜೂರು ಮಾಡಿದ್ರೆ ಸಾಕ್ಷ್ಯ ನಾಶದ ಒಂದು ಭಯ ಇದ್ದೇ ಇರುತ್ತೆ ಅನ್ನೋದಾಗಿ ವಾದವನ್ನ ಮಂಡಿಸಿದ್ದಾಗಿತ್ತು. ಇವತ್ತಿನ ಅಪ್ಡೇಟ್ಸ್ಗಳಿಗೆ ಏನೇನು ಸಿಗ್ತಾ ಇದೆ ನಿಮಗೆ ಈ ಕ್ಷಣಕ್ಕೆ? ಖಂಡಿತ ಚೈತ್ರ, ಈ ಒಂದು ಪ್ರಕರಣದಲ್ಲಿ ಪ್ರಭಾವಿಗಳು ಅಂತ ಹೇಳಿ ಈ ಒಂದು ಕೊಲೆ ಆರೋಪಿಗಳನ್ನ ಈಗ ಕೆಲವೊಂದ್ರೆ A1 A2 ಆಗಿರ್ಬೋದು ಇವನ್ನೆಲ್ಲ ಸಹ ಪ್ರಭಾವಿಗಳು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇನ್ನೂ ಕೂಡ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿಲ್ಲ ಈ ಪ್ರಕರಣದಲ್ಲಿ. ಹೀಗಾಗಿ ಈ ಟೈಮಲ್ಲಿ ಜಾಮೀನನ್ನು ಕೊಟ್ಟರೆ ಅವರು ಹೊರಗಡೆ ಬಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಸಂಭವ ಇರುತ್ತೆ ಅಂತ ಹೇಳಿ ಕೂಡ ಈಗ ತನಿಖಾಧಿಕಾರಿಗಳು ಕೋರ್ಟ್ಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಜಾಮೀನಿಗೆ ಏನು ಅರ್ಜಿಯನ್ನು ಕೋರಿದರೆ ಇದನ್ನ ಪ್ರಬಲವಾಗಿ ತನಿಖಾಧಿಕಾರಿ ಪರವಾಗಿ SPP ಪ್ರಸನ್ನ ಕುಮಾರ್ ಅವರು ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ವಿರೋಧಕ್ಕೆ ಪವಿತ್ರ ಗೌಡ ಪರ ವಕೀಲರು ಯಾವ ರೀತಿಯ ವಾದವನ್ನ ಮಂಡನೆ ಮಾಡ್ತಾರೆ ಮತ್ತು ಅವರ ಈ ಒಂದು ವಾದಕ್ಕೆ ಪ್ರತಿವಾದವಾಗಿ ಯಾವ ರೀತಿ ಅವರು SPP ವಾದ ಮಾಡ್ತಾರೆ ಅಂದ್ರೆ ಪ್ರಬಲವಾಗಿ ವಿರೋಧಿಸ್ತಾನೆ ಇದ್ದಾರೆ ಜಾಮೀನಿಗೆ. ಸೊ ಹೀಗಾಗಿ ಇವತ್ತು ನಡೆಯುವಂತಹ ವಿಚಾರಣೆ ಬಹಳ ಕುತೂಹಲ ಇದೆ. ಈ ಒಂದು ಜಾಮೀನಿನ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ಹೊತ್ತಲ್ಲಿ ಹೊರಬೀಳಲಿದೆ. ಚೈತ್ರ, ಥ್ಯಾಂಕ್ ಯು ಪ್ರದೀಪ್ ಡೀಟೇಲ್ಸ್ಗಾಗಿ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು, ಇದೇ ಕೇಸ್ನಲ್ಲಿ A1 ಆರೋಪಿಯಾಗಿರುವಂತ ಪವಿತ್ರ ಗೌಡ ಅವ್ರಿಗೇನಾದ್ರೂ ಜಾಮೀನನ್ನ ಕೊಟ್ರೆ ಮುಂದೆ ಸಾಕ್ಷ್ಯನಾಶ ಆಗಿರ್ಬೋದು, ಪ್ರಭಾವಿಗಳಾಗಿರೋದ್ರಿಂದ ಇವೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇದೆ ಅನ್ನೋದು ವಾದ. ಜೊತೆಗೆ A1 ಆರೋಪಿ ಆಗಿರೋದ್ರಿಂದ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಮಂಜೂರು ಆಗಬಾರ್ದು ಅನ್ನುವಂತ ವಾದ ಕೇಳಿ ಬರ್ತಾ ಇದೆ.